ಕೋಡುಬಳೆ ಅಂದ್ರೆ ಅಡುಕಲೆ. ತಡರಾತ್ರಿವರೆಗೂ ಸಚಿವ ಕೃಷ್ಣ ಭೈರೇಗೌಡ ಸಿಟಿ ರೌಂಡ್ಸ್. ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಅಧಿಕಾರಿಗಳಿಗೆ ತರಾಟೆ. ರಸ್ತೆ ಚರಂಡಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ. ಇನ್ನು ತಡರಾತ್ರಿವರೆಗೂ ಕೂಡ ಸಚಿವ ಕೃಷ್ಣ ಭೈರೇಗೌಡ ಸಿಟಿ ರೌಂಡ್ಸ್ ಅನ್ನ ಹೊಡೆದಿದ್ದಾರೆ. ಸರಿಯಾಗಿ ಕರ್ತವ್ಯ ನಿರ್ವಹಿಸಂತ ಅಧಿಕಾರಿಗಳಿಗೂ ತರಾಟೆಯನ್ನ ತೆಗೆದುಕೊಂಡಿತು. ಈಗಾಗಲೇ ರಸ್ತೆ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದ್ದು, ರಸ್ತೆ ಚರಂಡಿ ಹಾಗೆ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಚುರುಕುಗೊಂಡಿದೆ. ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಭಾಗದಲ್ಲಿ ಒತ್ತುವರಿ ತೆರವು ನಡೀತಾ ಇದ್ದು, ತಡರಾತ್ರಿವರೆಗೂ ಕೂಡ ಕಾರ್ಯಾಚರಣೆಯನ್ನ ಸ್ವತಃ ಸ್ಪಾಟ್ಗೆ ತೆರಳಿ ಕೃಷ್ಣ ಭೈರೇಗೌಡರು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿದ್ದಂಥ ಅಧಿಕಾರಿಗಳಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸರ್, ನೀವು ಹೇಳಿದ್ದು ನನಗೆ BWSSB ಅಂತ. ಸರ್, ಈಗ ರಮೇಶ್ ಆಗ್ಲೇ ಇಲ್ಲಿ BWSSB ಅಂದ್ರ KPTC ಅಲ್ಲ ಅಂದ್ರ ನನಗೆ ಹಂಗ ಅವ್ರು ಹೇಳ್ತಾ ಇದಾರೆ. ನನಗೆ ಸ್ವಲ್ಪ ನನಗೆ ಬುದ್ಧಿ ಪ್ರಮಾಣ ಆಗಿದೆ. ಅಲ್ಲ, ಏನ್ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ ಸ್ಪಿನ್ ಮಾಂತ್ರಿಕರು. ಪರ್ಮಿಷನ್ ಕೊಟ್ಟಿದ್ರೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ರೆ, ಯಾಕೆ ರೆಸ್ಟೋರೇಷನ್ ಮಾಡಿಲ್ಲ? ಅಲ್ಲ, BWSSB ಅಂತ ಹೇಳಿದ್ರು. ಕೇಳಿದ್ರೆ ಈ ಸೈಡ್ BWSSB ಅಗದಿದ್ದಾರೆ ಅಂತ. ಈಗ BWSSB ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ, ನಾವಂತೂ ಅಗದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಕೇಳಿದ್ರೆ, ಆಗ್ಲೇ ಕೇಳಿದ್ರೆ BWSSB ಅಂತಾರೆ, ಈಗ ಕೇಳಿದ್ರೆ KPTC ಅಲ್ಲ ಅಂತಾರೆ, ಅಲ್ಲಿ ಕೇಳಿದ್ರೆ ಬೆಸ್ಕಾಮ್ ಅಂತಾರೆ. ಯಾರೂ ಇಲ್ಲ, ಬರೀ OFC. ಯಾರಿಗೆ BWSSB ಅಂದ್ರಲ್ಲ. ಸೊ ಯಾವ್ದು ಬೇಕೋ ಹೆಂಗ್ ಬೇಕೋ ತಿರುಗಿಸಿ ಹೇಳ್ಬೋದು. ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಡಿ ಅಂತ ಹೇಳಿಲ್ಲ, ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಬೇಡ ಅಂತ ಹೇಳಿದೀವಿ. ಪಕ್ಕದ ರಸ್ತೆಗಳಲ್ಲಿ ಅದನ್ನ ಶಿಫ್ಟ್ ಮಾಡ್ಲಿ ಅಂತ ಹೇಳಿದೀವಿ. ಯಾಕೆ ಮುಖ್ಯ ರಸ್ತೆಯಲ್ಲೇ ನೀವು ವ್ಯಾಪಾರ ಮಾಡ್ಬೇಕಾ? ಪ್ರತಿ ವರ್ಷ 300 ಜನ ಫುಟ್ಪಾತ್ ನಿಂದ ಮೃತಪಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಪ್ರಶ್ನೆ ಮಾಡಿದ್ದಾರೆ. ನಿಮ್ ಮನೆಯವರು ಮೃತಪಟ್ರೆ ಏನ್ ಮಾಡ್ತಾ ಇದ್ರಿ? ಮಳೆಗಾಲ ಬೇರೆ ಬರ್ತಿದೆ, ರಾಜಕಾಲುವೆಗಳ ಅಭಿವೃದ್ಧಿ ಕೂಡ ಮಾಡ್ಲಾಗ್ತಾ ಇದೆ. ಇದರಿಂದ ಬೆಂಗಳೂರಿನಲ್ಲಿ ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಫುಟ್ಪಾತ್ ಇರಬಾರ್ದು, ಫುಟ್ಪಾತ್ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ವ್ಯಾಪಾರ ಮಾಡೋದು ಬೇಡ ಅಂತ ಹೇಳಿದಿವಿ ಹೊರತು ಅದ್ರ ಪಕ್ಕದ ರೋಡ್ಗಳಲ್ಲಿ ಮಾಡ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಕೇಳಿದ್ರೆ, ಆಗ್ಲೇ ಕೇಳಿದ್ರೆ BWSSB ಅಂತಾರೆ, ಈಗ ಕೇಳಿದ್ರೆ KPTC ಅಲ್ಲ ಅಂತಾರೆ, ಅಲ್ಲಿ ಕೇಳಿದ್ರೆ ಬೆಸ್ಕಾಮ್ ಅಂತಾರೆ. ಯಾರೂ ಇಲ್ಲ, ಬರೀ OFC. ಯಾರಿಗೆ BWSSB ಅಂದ್ರಲ್ಲ. ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವ್ರೇನು ವ್ಯಾಪಾರ ನಿಲ್ಲಿಸ್ಬೇಕಾಗಿಲ್ಲ. ಮೇನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ದರೂ ಇವತ್ತು ಕೆಲವು ತೋರಿಸಿದ್ದೇನೆ. ಅಲ್ಲಿ ಮುಂದ್ಗಡೆ ಅಂಗಡಿನೇ ಕಟ್ಕೊಂಡು ಬಂದುಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ 300 ಜನ ವರ್ಷಕ್ಕೆ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟಲ್ಲಿ. ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ, ರೋಡಿಗೆ ಬರ್ತಾರೆ, ಯಾವುದೋ ಗಾಡಿ ಬಂದು ಟಚ್ ಆಗಿ ಸತ್ತೋಗ್ತಾರೆ 300 ಜನ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸತ್ತರೆ ನಿಮ್ಗೇನು ಅನಿಸುತ್ತೆ? ಅವ್ರಿಗೇನು ಉತ್ತರ ಕೊಡ್ತೀರಾ ಹಾಗಾದರೆ ನೀವು? ಸ್ವಲ್ಪ ನನಗೆ ಹೇಳಿ. ಕೋಡುಬಳೆ ಅಂದ್ರೆ ಅಡುಕಲೆ.